ಚಾಮುಂದ್ರಾಂ ದತ್ತಾತ್ರೇಯಾಯ ನಮಃ. ಓಂ ಐಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ. ಎಲ್ಲ ಧರ್ಮಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಇವತ್ತು ಶನಿವಾರ, ಅದರಲ್ಲಿ ಚತುರ್ದಶಿ ಬಂದಿದೆ. ಬಹಳ ವಿಶೇಷ. ಇವತ್ತು ನಿಮಗೆಲ್ಲ ಗೊತ್ತಿರೋ ಅಂತೆ ಶನೈಶ್ಚರ ಬಹಳ ಭಯ ಹುಟ್ಟಿಸೋಂತಹ ವಾತಾವರಣವನ್ನು ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ. ಶನೈಶ್ಚರ ಭಯ ಹುಟ್ಟಿಸಲ್ಲ. ಶನೈಶ್ಚರ ಮಹಾಲಕ್ಷ್ಮಿಯ ಅನುಗ್ರಹಕ್ಕೆ ಒಂದು ರೀತಿಯಾದ ದಾರಿಯನ್ನು ಮಾಡಿಕೊಡ್ತಾನೆ ಅಂದರೆ ಅತಿಶಯೋಕ್ತಿ ಅಲ್ಲ. ನಮ್ಮ ಕರ್ಮ ಬಾಧೆಗಳು ಏನೇನು ಅಪರಾಧ ಮಾಡಿದ್ದೀವೋ ಅದೆಲ್ಲವನ್ನು ತೀಡಿ ನಮ್ಮನ್ನು ಮನುಷ್ಯರನ್ನಾಗಿ ಮಾಡ್ತಕ್ಕಂತಹ ಅತ್ಯುನ್ನತವಾದ ಗ್ರಹ ಶನೈಶ್ಚರ. ಆದರೂ ಕೂಡ ಭಯ, ಎಲ್ಲರಿಗೂ ಕೂಡ ಭಯ. ಶನಿ ದಶೆ ಬಂದ್ಬಿಡಿದೆ, ನನಗೆ ಶನಿ ಅಷ್ಟಮದಲ್ಲಿದ್ದಾನೆ, ನನಗೆ ಶನಿ 7.5 ಬಂದುಬಿಡಿದೆ ಅನ್ನೋರು ತುಂಬ ಜನ. ಈ ಕೂತ್ಕೊಂಡು ಹೇಳೋವಂಥವರು ಕೂಡ ದೇವರ ಬಗ್ಗೆ ಭಯವನ್ನು ಹುಟ್ಟಿಸಿ ಮಾತಾಡೋರೇ ಜಾಸ್ತಿ ಆಗಿಬಿಟ್ಟಿದ್ದಾರೆ. ದೇವರು ಅಂದರೆ ಭಯ ಅಲ್ಲ, ದೇವರು ಅಂದರೆ ನೀವೇ. ನಿಮ್ಮ ಒಳಗಿರೋಂತಹ ಭಗವಂತನನ್ನು ನಾವು ನೋಡ್ಕೊಳ್ಳೋಕ್ಕಾಗ್ತಾಯಿಲ್ಲ, ಅದನ್ನು ನಾವು ಅರಿವು ಮಾಡ್ಕೊಳ್ಳೋಕ್ಕಾಗ್ತಾಯಿಲ್ಲ. ಹಾಗಾಗಿ ನಮಗೆ ವಿಗ್ರಹಾರಾಧನೆಗಳನ್ನು ನಮ್ಮ ಋಷಿ ಮುನಿಗಳು ತೋರಿಸ್ಕೊಟ್ರು, ವೇದ ಮಂತ್ರಗಳನ್ನು ಹೇಳಿಕೊಟ್ರು, ಪುರಾಣ ಶ್ಲೋಕಗಳನ್ನು ನಮಗೆ ಹೇಳಿಕೊಟ್ರು. ನಾವು ಅದನ್ನು ಮಾಡೋದು ಬಿಟ್ಟಿವಿ. ನಾವು ಬೇರೆ ರೀತಿಯಾದ ದಾರಿಯನ್ನು ಹಿಡಿದು ಎಲ್ಲಂದ್ರಲ್ಲಿ ಹೇಗಂದ್ರೆ ಹಾಗೆ ಹೋಗ್ಕೊಂಡು ಏನಂದ್ರೆ ಮಾಡ್ಕೊಂಡು ಕಾಲ ಕಳೆದು ಕಡೆಗಯ್ಯೋ ಏನೂ ಆಗಲ್ಲ ಇದೆಲ್ಲ ಅಂತ ಅಂದ್ಕೊಂಡು ನಾಸ್ತಿಕರಾಗುವಂತಹ ಅವಸ್ಥೆಗೆ ಹೋಗ್ತಾಯಿದೆ. ಅದು ಬೇಡ. ನಮ್ಮ ಜೀವನ ಅನ್ನೋದು ನಮಗೆ ಭಗವಂತ ಕೊಟ್ಟಿರುವಂತಹ ಒಂದು ಸುಂದರವಾದ ಭಿಕ್ಷೆ. ಆ ಭಿಕ್ಷೆಯನ್ನು ಆನಂದವಾಗಿ ಅನುಭವಿಸುವಂತಹದ್ದು ನಮ್ಮ ಕರ್ತವ್ಯ. ಅದರಿಂದ ಯಾರೂ ಆತಂಕ ಪಡಬೇಡಿ. ಒಂದು ವೇಳೆ ನಿಮಗೆ ಆ ರೀತಿ ಸಮಸ್ಯೆ ಇದೆ ಅನ್ನೋ ಭಯ ಇದೆ ಅಂತಂದರೆ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮಾನ್ ಸ್ಮರಣ ಭವೇತ್ ಅಂತ ಹೇಳ್ತಾರೆ ಶ್ಲೋಕದಲ್ಲಿ. ಬುದ್ಧಿ ಕೊಡ್ತಾನಂತೆ, ಬಲ ಕೊಡ್ತಾನಂತೆ, ಯಶಸ್ಸು ಕೊಡ್ತಾನಂತೆ, ಧೈರ್ಯವನ್ನು ಕೊಡ್ತಾನಂತೆ. ನಿರ್ಭಯತ್ವಂ ಭಯವನ್ನು ನಿವಾರಣೆ ಮಾಡ್ತಾನೆ. ಅರೋಗತ ಅಜಾಡ್ಯ ರೋಗವನ್ನು ನಿವಾರಣೆ ಮಾಡ್ತಾನಂತೆ, ಜಾಡ್ಯವನ್ನು ನಿವಾರಣೆ ಮಾಡ್ತಾನೆ. ವಾಕ್ಪಟುತ್ವ ಮಾತಾಡುವಂತಹ ಒಂದು ರೀತಿಯನ್ನು ಕಲಿಸ್ಕೊಡ್ತಾನಂತೆ. ಹನುಮಂತನ ಸ್ಮರಣೆಯನ್ನು ಮಾಡಿದ್ರೆ, ಶನಿವಾರದಲ್ಲಿ ಬಹಳ ವಿಶೇಷವಾಗಿ ಹನುಮಂತನ ಸ್ಮರಣೆಯನ್ನು ಮಾಡೋದು ಬಹಳ ಶಕ್ತಿಯುತವಾಗಿರುವಂಥದ್ದು. ನಿಮಗೆಲ್ಲ ಗೊತ್ತಿದೆ. ಈ ರೀತಿ ಶನೈಶ್ಚರನ ಒಂದು ಶನಿ ದಶೆ ಇದೆ, ಅಷ್ಟಮ ಶನಿ, 7.5 ಎಲ್ಲ ಸಾಕಷ್ಟು ನಿಮಗೆಲ್ಲ. ನನಗೇನ ಚೆನ್ನಾಗಿ ಜ್ಯೋತಿಷ್ಯ ಗೊತ್ತಿರೋರು ಇರ್ತಾರೆ. ನನಗೆ ಜ್ಯೋತಿಷ್ಯ ಗೊತ್ತಿಲ್ಲ, ನನಗೆ ದತ್ತನ ಪಾದ ಒಂದೇ ಗೊತ್ತಿರೋದು. ಆ ರೀತಿಯಾಗಿ ನಿಮ್ಮ ಮನಸ್ಸಲ್ಲಿ ಭಯ ಇದೆ ಅಂತಂದರೆ ಆ ಭಯವನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಸಣ್ಣ ಸಣ್ಣ ಪರಿಹಾರಗಳನ್ನು ಹೇಳ್ಕೊಡ್ತಾ ಬಂದಿದ್ದೀನಿ ಇಲ್ಲಿವರೆಗೂ. ಎತ್ಕೊಂಡೋಗಿ ಎಳ್ಳು ಕರಿ ಬಟ್ಟೆ ಅದರೊಳಗಡೆ ಎಳ್ಳಿಟ್ಟು ತುಪ್ಪ ಎಳ್ಳೆಣ್ಣೆಯಲ್ಲಿ ಅದ್ದಿ ಅದನ್ನು ತೊಗೊಂಡು ಹೋಗಿ ಕಬ್ಬಿಣದ ಬಾಣಲೆಯಲ್ಲಿ ಹಾಕಿ ಸುಟ್ಟು ಕರಕಲು ವಾಸನೆ ಬಂದೆಲ್ಲ ಮಾಡ್ತಾಯಿರ್ತೀವಿ. ಸಾಕಷ್ಟು ಜನ ಮಾಡ್ತಿದ್ದೀರಿ. ಮಾಡೋದು ತಪ್ಪೋ ಸರಿನೋ ಅದು ನಾನು ಅದನ್ನು ವಿಶ್ಲೇಷಣೆ ಮಾಡೋಕ್ಕೂ ಬರೋಲ್ಲ, ವಿಮರ್ಶೆ ಮಾಡೋಕ್ಕೂ ಬರೋದಿಲ್ಲ. ಆದರೆ ನಿಮಗೆ ಆಯಾಸ ಆಗಿದೆ ಅಥವಾ ನೀವು ತುಂಬ ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ದೀರಾ ಅಂದಾಗ, ಅಥವಾ ನೀವು ದೂರದಿಂದ ಪ್ರಯಾಣ ಮಾಡ್ಕೊಂಡು ಬಂದಿದ್ದೀರಾ ಅಂದಾಗ ನಿಮಗೆ ಬಿಸಿಯಾಗಿ ಏನಾದರೂ ಕೊಡೋದಲ್ಲ, ಮೊದಲು ಒಂದು ತಣ್ಣನೆ ನೀರು ಕೊಡಬೇಕು. ನೀರು ಕೊಟ್ಟು ಸುಧಾರಿಸ್ಕೊಂಡಿದ್ದಾದಮೇಲೆ ನಿಮಗೆ ಮಸಾಲೆ ದೋಸೆ ಕೊಡಬೇಕಾ, ಇಡ್ಲಿ ಕೊಡಬೇಕಾ, ಅಥವಾ ಊಟ ಕೊಡಬೇಕಾ ಅನ್ನೋದನ್ನು ಯೋಚನೆ ಮಾಡ್ಬೋದು. ಒಳಗಡೆ ಬರ್ತಿದ್ದಾಗೆ ತಗೋ ತಿನ್ನು ಅಂತ ಹೇಳಿ ರಾಶಿ ಅನ್ನ ಆಗಲಿ ಅಥವಾ ಗರಿ ಮಸಾಲೆ ದೋಸೆ ಆಗಲಿ ಕೊಟ್ಟರೆ ಫಸ್ಟ್ ನೀರು ಕೊಡಪ್ಪ ಸುಸ್ತಾಗ್ತಾ ಇದೆ ಅಂತ ಹೇಳ್ತೀವಿ, ಹೌದಾ? ಹಾಗೆ ಶನೈಶ್ಚರನ ಒಂದು ಸಂಚಾರ ನಡೀತಾ ಇದೆ ಅಥವಾ ಶನೈಶ್ಚರನಿಂದ ನಾವು ಬಾಧೆಗೊಳಗಾಗ್ತಾ ಇದ್ದೀವಿ ಅಂತ ನಿಮ್ಮ ಮನಸ್ಸಿಗೆ ಭಾವನೆ ಬಂದರೆ ಶನೈಶ್ಚರನಿಗೆ ಎಳ್ಳೆಣ್ಣೆಯ ಅಭಿಷೇಕವನ್ನು ಮಾಡಿಸಿ. ಶನೈಶ್ಚರನಿಗೆ ಎಳ್ಳೆಣ್ಣೆಯ ಅಭಿಷೇಕವನ್ನು ಮಾಡೋದು ಅತ್ಯುನ್ನತವಾದ ಫಲವನ್ನು ಕೊಡುತ್ತೆ. ಇನ್ನು ಬಹಳ ಮುಖ್ಯವಾಗಿ ಹೇಳಬೇಕಂತಂದರೆ, ಯಾರು ಕಷ್ಟಪಡ್ತಾರೆ, ಕೂಲಿ ಕಾರ್ಮಿಕರಾಗಲಿ ಅಥವಾ
ವಿಪರೀತವಾಗಿ ಕಷ್ಟದಲ್ಲಿ ಇರುವಂತಹವ್ರಿಗಾಗಲಿ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ, ಅವರಿಗೆ ಚಪ್ಪಲಿ ಕೊಡಿಸೋದಾಗಲಿ, ಬಟ್ಟೆ ಕೊಡಿಸೋದಾಗಲಿ, ಅನ್ನ ಕೊಡಿಸೋದಾಗಲಿ ಮಾಡಿ. ಮನುಷ್ಯ ಧರ್ಮ ದೈವಂ ಮಾನುಷ್ಯ ರೂಪೇಣ ಅಂತ ಮನುಷ್ಯ ರೂಪದಲ್ಲಿ ಭಗವಂತ ಇದ್ದೇ ಇರ್ತಾನೆ, ಬಿಟ್ಟರೆ ಬೇರೆ ಎಲ್ಲೂ ಇಲ್ಲ. ಅದರಿಂದ ಭಯ ಬೇಡ. ಶನೈಶ್ಚರನಿಗೆ ನೀವು ಪ್ರಾರ್ಥನೆ ಮಾಡಿಕೊಳ್ಬೇಕು ಅಂದರೆ ಶನೈಶ್ಚರ ನಿಮ್ಮ ಕೆಲಸ ಕಾರ್ಯಗಳನ್ನು ಸುಸೂತ್ರವಾಗಿ ನಡೆಸಬೇಕು. ನಿಮ್ಮ ಕರ್ಮ ಬಾಧೆಗಳನ್ನು ಅನುಭವಿಸುವಾಗ ನಿಮಗೆ ಯಾವುದೇ ವಿಧವಾದ ಆತ್ಮದ ವಂಚನೆ ಆಗಬಾರ್ದು, ಆತ್ಮವಿಶ್ವಾಸ ಕುಗ್ಗಬಾರ್ದು ಅನ್ನೋದಾದರೆ ಶನೈಶ್ಚರನಿಗೆ ಎಳ್ಳೆಣ್ಣೆ ಅಭಿಷೇಕವನ್ನು ಮಾಡಿಸಿ ಬಡಬಗ್ಗರಿಗೆ ಏನಾದರೂ ದಾನವನ್ನು ಮಾಡಿ. ದಾನ ಅನ್ನೋದೇ ಧರ್ಮ. ದಾನದಿಂದ ಉಂಟಾಗುವಂತಹ ಫಲ ಅತಿಶಯವಾಗಿರೋದು. ಅದರಲ್ಲಿ ಅನ್ನದಾನ ಅನ್ನೋದು ಅತ್ಯುನ್ನತವಾಗಿರತಕ್ಕಂತಹ ಒಂದು ಪರಿಹಾರ. ಹಾಗೆ ಸಂಧ್ಯಾಕಾಲದಲ್ಲಿ ಆಂಜನೇಯನ ಬಳಿ ಹೋಗಿ ಆಂಜನೇಯನಿಗೆ ನಿಮಗೆ ಸಾಧ್ಯವಾದರೆ, ನಿಮ್ಮ ಶಕ್ತಿ ಇದ್ದರೆ ಆ ಚಂದನದ ಒಂದು ಡಬ್ಬಿಯನ್ನು ತೊಗೊಂಡು ಹೋಗಿ ಆಂಜನೇಯನ ದೇವಸ್ಥಾನಕ್ಕೆ ಕೊಡಿ. ಇಲ್ಲ 9 ನಮಸ್ಕಾರವನ್ನು ಆಂಜನೇಯನಿಗೆ ಹಾಕೋದಕ್ಕೆ ಪ್ರಾರಂಭ ಮಾಡಿ. ಓಂ ನಮೋ ಹನುಮತೆ, ಓಂ ನಮೋ ಹನುಮತೆ, ಓಂ ನಮೋ ಹನುಮತೆ ಇದೇ ಹೇಳ್ತಾ ಹೋಗಿ. ನಿಮಗೇನು ಬೇರೆ ಬರಲಿಲ್ಲ ಅಂದರೆ ಬಹಳ ಒಳ್ಳೆಯ ಶ್ಲೋಕ ಏನಪ್ಪ ಅಂದರೆ, ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಧ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ ಅನ್ನೋ ಶ್ಲೋಕವನ್ನು ಹೇಳ್ಕೊಳ್ಳಿ. ಆಂಜನೇಯನನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಶನೈಶ್ಚರನ ಬಾಧೆಗಳೆಲ್ಲವೂ ಕೂಡ ತಾನಾಗಿ ನಿವಾರಣೆ ಆಗ್ತಾ ಹೋಗುತ್ತೆ. ನಿಮ್ಮ ಭಾಷೆಯಲ್ಲಿ ಹೇಳೋದಾದರೆ ಬಾಧೆ. ಶನೈಶ್ಚರನ ಅನುಗ್ರಹ ನಿಮಗೆ ಸುಸೂತ್ರವಾಗಿ ಸಿಗಬೇಕಾದ್ರೆ ಆಂಜನೇಯನನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಹಾಗೆ ನಾಳೆ ಬಹಳ ಒಳ್ಳೆಯ ದಿನ, ಭಾನುವಾರ ಬಂದಿದೆ, ಪೌರ್ಣಮಿ ಬಂದಿದೆ. ಹಾಗೆ ಅಧಿಕ ಮಾಸ, ಅಧಿಕ ಜ್ಯೇಷ್ಠ ಮಾಸದ ಪೌರ್ಣಮಿ ಭಾನುವಾರ. ಇದು ಬಹಳ ವಿಶೇಷವಾಗಿರ್ತಕ್ಕಂತಹ ದಿನ. ಎಲ್ಲರೂ ಕೂಡ ದತ್ತನನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಆಗಲೇ ಹೇಳಿದ್ದೆ ಹಿಂದಿನ ಸಂಚಿಕೆಯಲ್ಲಿ, ಭಯ ಸ್ಟಾರ್ಟ್ ಆಗಿದೆ ಸಾಕಷ್ಟು ಜನಕ್ಕೆ. ಅಯ್ಯೋ ಗುರುಬಲ ಹೊರಟೋಗುತ್ತೆ. ಆ ಗುರುಗಳನ್ನು ಬಲವಾಗಿ ನಾವು ನಂಬಬೇಕಾದ್ರೆ ಪೌರ್ಣಮಿಯ ದಿನ ದತ್ತನಿಗೆ ಬಹಳ ವಿಶೇಷವಾಗಿರ್ತಕ್ಕಂತಹ ಪೂಜೆಯನ್ನು ಮಾಡೋದು, ದತ್ತನಿಗೆ ಪ್ರಾರ್ಥನೆಯನ್ನು ಮಾಡುವಂಥದ್ದು ಬಹಳ ವಿಶೇಷ. ನಮ್ಮ ಸನ್ನಿಧಿಯಲ್ಲಿ ಕೂಡ ನಾಳೆ ಪ್ರಾತಃ ಕಾಲದಲ್ಲಿ ದತ್ತಾತ್ರೇಯರಿಗೆ ವಿಶೇಷವಾದ ಜೇನುತುಪ್ಪ ಅಭಿಷೇಕ ನಡೆಯುತ್ತೆ. ಋಣ ರೋಗ ದಾರಿದ್ರ್ಯಗಳನ್ನು ಏಕಕಾಲದಲ್ಲಿ ನಿವಾರಣೆ ಮಾಡುವಂತಹ ಒಂದು ಪರಿಹಾರ ಇದು. ಎಷ್ಟೋ ಜನ ಡಾಕ್ಟ್ರು ಈ ವ್ಯಕ್ತಿಗೆ ರೋಗ ವಾಸಿ ಆಗಲ್ಲ ಅಂದವರು ವಾಸಿ ಮಾಡಿಕೊಂಡು ಇಲ್ಲಿ ಬಂದು ಸೇವೆ ಮಾಡುವಂತಹ ಯೋಗವನ್ನು ಕೊಟ್ಟಿರ್ತಕ್ಕಂತಹದ್ದು ಆ ಜೇನುತುಪ್ಪದ ಅಭಿಷೇಕ. ಮಕ್ಕಳು ಮಾತು ಬರ್ತಾ ಇಲ್ಲ, ಮಾತು ಬಂದಿದೆ. ಮಕ್ಕಳೇ ಆಗದಿರ ನಾವು 40 ವರ್ಷದ ದಂಪತಿಗಳಿಗೆ ಆ ಜೇನುತುಪ್ಪ ಅಭಿಷೇಕ ಮಾಡಿ ಪ್ರಸಾದವನ್ನು ತೊಗೊಂಡು ಹೋಗಿದ್ರಿಂದ ಮಕ್ಕಳಾಗ್ತಾ ಇದೆ. ಇಂತಹ ಒಂದು ಮಹಿಮೆಯನ್ನು ಕೊಡ್ತಕ್ಕಂತಹದ್ದು ಆ ಜೇನುತುಪ್ಪ ಅಭಿಷೇಕದ ಫಲ. ಹಾಗೆ ನಾನು ಹೇಳಿದ್ದೆ, ದತ್ತನಿಗೆ ಭಿಕ್ಷೆಯನ್ನು ಸಮರ್ಪಣೆ ಮಾಡೋದು. ಭಿಕ್ಷುಕ ರೂಪನಾಗಿ ಬಂದು ನಮ್ಮ ಮನೆಯಲ್ಲಿ ಭಿಕ್ಷೆಯನ್ನು ಸ್ವೀಕಾರ ಮಾಡಿ ನಮಗೆ ಬೊಕ್ಕಸವನ್ನು ಕೊಡ್ತಕ್ಕಂತಹವನು ದತ್ತ. ಅಂತಹ ದತ್ತನ ಸೇವೆ ನಾಳೆ ಭಾನುವಾರ ಬಹಳ ವಿಶೇಷವಾಗಿರತಕ್ಕಂತಹ ದಿನ. ಅಧಿಕ ಮಾಸ ದತ್ತನ ಸೇವೆಯಲ್ಲಿ ಎಲ್ಲರೂ ಭಾಗವಹಿಸಿ. ನಾನು ಗುರುಪುಷ್ಯ ಯೋಗದ ದಿನ ಹೇಳಿದ್ದೆ, 33 ಸಂಖ್ಯೆಯಲ್ಲಿ ದಾನವನ್ನು ಮಾಡಿ ದತ್ತನ ಸೇವೆಗೆ ಭಾಗವಹಿಸಿ ಅಂತ ಕೂಡ ಹೇಳಿದ್ದೆ. ನಮ್ಮ ದತ್ತನ ನೂತನ ಆಲಯ ನಿರ್ಮಾಣ ಕಾರ್ಯದಲ್ಲಿ ಎಲ್ಲರೂ ಭಾಗವಹಿಸಿ ಅಂತ ಕೂಡ ತಿಳಿಸಿದ್ದೆ. ಅದೇ ಪ್ರಕಾರವಾಗಿ ನಿಮ್ಮ ಶಕ್ತ್ಯಾನುಸಾರವಾದ ಸೇವೆಯನ್ನು ಪೌರ್ಣಮಿ, ಅಧಿಕ ಮಾಸ, ಭಾನುವಾರ ಬಂದಿದೆ, ದತ್ತನಿಗೆ ಭಿಕ್ಷೆಯನ್ನು ಸಮರ್ಪಣೆ ಮಾಡಿ ನಿಮ್ಮ ಶಕ್ತ್ಯಾನುಸಾರವಾದ ದತ್ತನ ನೂತನ ಆಲಯ ನಿರ್ಮಾಣ ಕಾರ್ಯಕ್ಕಾಗಿ ಶಕ್ತ್ಯಾನುಸಾರವಾದ ದಾನ ಧರ್ಮವನ್ನು ಮಾಡಿ ಕೃತಾರ್ಥರಾಗಿ ಅಂತ ತಿಳಿಸ್ತಾ ಇದ್ದೀನಿ. ಹಾಗೆ ಬಹಳ ವಿಶೇಷವಾಗಿ ಪೌರ್ಣಮಿ ಭಾನುವಾರ ಬಂದಿರೋದರಿಂದ ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆಯನ್ನು ಕಾಣುವಂತಹ ಸಂದರ್ಭ ನಿಮಗೆ ಒದಗಿ ಬರಬೇಕು ಅಂತಂದರೆ, ಔದುಂಬರಃ ಕಲ್ಪವೃಕ್ಷಸ್ಯ ಸಂಗಮಃ ಕಾಮಧೇನುವಃ ಚಿಂತಾಮಣಿ ಗುರುರ್ಪಾದೋ ದುರ್ಲಭಂ ಭುವನತ್ರಯೇ. ಈ ಪೌರ್ಣಮಿ ಸಂದರ್ಭ ಅಧಿಕ ಮಾಸದ ಪೌರ್ಣಮಿ, ಜ್ಯೇಷ್ಠ ಮಾಸದ ಪೌರ್ಣಮಿ, ಮುಂದೆ ಬರುವಂಥದ್ದೇ ಆಷಾಢ ಮಾಸದ ಗುರು ಪೌರ್ಣಮಿ. 3 ಪೌರ್ಣಮಿಗಳು ಸಿಗತ್ತೆ.
ಮೂರು ಪ್ರದಕ್ಷಿಣೆ ನೂರು ಜನ್ಮದ ಪಾಪವನಾಶಿಪುದೋ ಅಂತ ಈ 3 ಪೌರ್ಣಮಿಗಳಲ್ಲೂ ಕೂಡ ದತ್ತನ ಸೇವೆಯನ್ನು ಮಾಡ್ತೀನಿ ಅಂತ ಸಂಕಲ್ಪ ಮಾಡಿಕೊಳ್ಳಿ. ದತ್ತನ ಸನ್ನಿಧಿಗೆ ಬಂದು ಔದುಂಬರ ಸಾನ್ನಿಧ್ಯದಲ್ಲಿ ನಮಸ್ಕಾರವನ್ನು ಮಾಡಿಕೊಂಡು ನಿಮ್ಮ ಶಕ್ತ್ಯಾನುಸಾರವಾದ ದೀಪವನ್ನು ಬೆಳಗಿಸಿ ಸಂಕಲ್ಪ ಮಾತ್ರದಲ್ಲಿ ಕಾರ್ಯಸಿದ್ಧಿಯಾಗುವಂತಹ ಈ ಪುಣ್ಯಕ್ಷೇತ್ರ, ನಿಮಗದೇನು ಸಾಲದ ಬಾಧೆ ಇದೆಯೋ, ನಿಮಗಿನ್ನೇನು ಆರೋಗ್ಯದ ಸಮಸ್ಯೆ ಇದೆಯೋ, ಮಕ್ಕಳಾಗಿಲ್ವೋ, ಮದುವೆ ಆಗಿಲ್ವೋ, ಜಮೀನಿನ ವಿಚಾರದ ವ್ಯವಸ್ಥೆಗಳು ಏನಿದೆಯೋ ಅದೆಲ್ಲವನ್ನು ಅವನ ಪಾದಗಳಿಗೆ ಒಪ್ಪಿಸುವಂತಹ ಅತ್ಯುನ್ನತವಾದ ಪುಣ್ಯತಮವಾದ ದಿನ ನಾಳೆ ಭಾನುವಾರ. ಎಲ್ಲರೂ ಬಂದು ಭಾಗವಹಿಸಿ ಕೃತಾರ್ಥರಾಗಿ ದತ್ತನಿಗೆ ಅಭಿಷೇಕ, ನಿತ್ಯ ತ್ರಿಕಾಲದಲ್ಲಿ ಪ್ರಸಾದವನ್ನು ಕೊಡತಕ್ಕಂತಹ ದಿವ್ಯ ಕ್ಷೇತ್ರ ಇದು. ಅನ್ನದಾನ ನಡೆಯತಕ್ಕಂತಹ ಕ್ಷೇತ್ರ, ಗೋ ಸಂರಕ್ಷಣೆಯನ್ನು ಮಾಡುವಂತಹ ದಿವ್ಯ ಕ್ಷೇತ್ರ, ವೇದ ಮತ್ತು ಸಂಸ್ಕೃತ ಪಾಠಶಾಲೆಯನ್ನು ನಡೆಸ್ತಾ ಇರತಕ್ಕಂತಹ ಏಕೈಕ ಸುಂದರಮಯವಾಗಿರತಕ್ಕಂತಹ ದತ್ತನ ಕ್ಷೇತ್ರ ಅಂತ ಹೇಳಿದ್ರೆ ಅತಿಶಯೋಕ್ತಿ ಅಲ್ಲ. ಅಂತಹ ಒಂದು ದಿವ್ಯ ಕ್ಷೇತ್ರದಲ್ಲಿ ನಾಳೆ ಭಾನುವಾರ ಅಧಿಕ ಮಾಸ ಪೌರ್ಣಮಿ, ಅಧಿಕ ಜ್ಯೇಷ್ಠ ಮಾಸ, ಎಲ್ಲರೂ ಬಂದು ದತ್ತನ ಸೇವೆಯಲ್ಲಿ ಭಾಗವಹಿಸಿ ನಿಮ್ಮ ಜೀವನದಲ್ಲಿ ಬಂದಿರತಕ್ಕಂತಹ ಅಡೆತಡೆಗಳನ್ನು ನಿವಾರಣೆ ಮಾಡಿಕೊಂಡು, ಗುರು ದೋಷಗಳನ್ನು ನಿವಾರಣೆ ಮಾಡಿಕೊಂಡು ಗುರು ಕೃಪೆಗೆ ಪಾತ್ರರಾಗಿ ಕೃತಾರ್ಥರಾಗಿ ಅಂತ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಸದ್ಗುರು ದಿವ್ಯ ಚರಣಾರವಿಂದಾರ್ಪಣಮಸ್ತು.